ಕೆಎಸ್ಪಿ ರಿಕ್ರೂಟ್ಮೆಂಟ್ 2026 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಗೊತ್ತೇ? ಅಧಿಸೂಚನೆಯಲ್ಲಿ ನೀಡಿರುವ ಮಾಹಿತಿಯ ಪ್ರಕಾರ ಒಟ್ಟು 395 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಭರ್ತಿಯಾಗಲಿವೆ. ವೇತನ ಎಷ್ಟು ಸಿಗುತ್ತದೆ ಗೊತ್ತೇ? ಈ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಮಾಸಿಕ ₹37,500 ರಿಂದ ₹76,100 ವೇತನ ದೊರೆಯಲಿದೆ. ಅಭ್ಯರ್ಥಿಗಳು ಹೊಂದಿರಬೇಕಾದ ವಿದ್ಯಾರ್ಹತೆ. ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು 10ನೇ ತರಗತಿ ಅಥವಾ ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಪೂರ್ಣಗೊಳಿಸಿರಬೇಕು. ಅಭ್ಯರ್ಥಿಯ ಕನಿಷ್ಠ ವಯಸ್ಸು 18 ವರ್ಷಗಳಾಗಿರಬೇಕು. ಈ ನೇಮಕಾತಿಗೆ ಸಂಬಂಧಿಸಿದ ಪ್ರಮುಖ ದಿನಾಂಕಗಳು. ಅರ್ಜಿ ಆರಂಭ ದಿನಾಂಕ 08 ಜೂನ್ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನ 03 ಜುಲೈ 2026. ಅರ್ಜಿ ಶುಲ್ಕ ಪಾವತಿ ಕೊನೆಯ ದಿನ 04 ಜುಲೈ 2026. ಲಿಖಿತ ಪರೀಕ್ಷೆ 02 ಆಗಸ್ಟ್ 2026. ಕೊನೆಯ ದಿನಗಳಲ್ಲಿ ಸರ್ವರ್ ಸಮಸ್ಯೆ ಅಥವಾ ತಾಂತ್ರಿಕ ತೊಂದರೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಉತ್ತಮ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು: ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಸಹಿ, 2 ಎಸ್ಎಸ್ಎಲ್ಸಿ ಅಂಕಪಟ್ಟಿ, 3 ಪಿಯುಸಿ ಪ್ರಮಾಣಪತ್ರ, 4 ಜಾತಿ ಪ್ರಮಾಣಪತ್ರ, 5 ಆದಾಯ ಪ್ರಮಾಣಪತ್ರ ಅಗತ್ಯವಿದ್ದರೆ, 6 ಆಧಾರ್ ಕಾರ್ಡ್, 7 ಗುರುತಿನ ದಾಖಲೆ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ? 1 ಮೊದಲ ಹಂತ ಲಿಖಿತ ಪರೀಕ್ಷೆ, 2 ಎರಡನೇ ಹಂತ ದೈಹಿಕ ಮಾನದಂಡ ಪರೀಕ್ಷೆ, 3 ಮೂರನೇ ಹಂತ ದೈಹಿಕ ಸಾಮರ್ಥ್ಯ ಪರೀಕ್ಷೆ, 4 ವೈದ್ಯಕೀಯ ಪರೀಕ್ಷೆ, 5 ದಾಖಲೆ ಪರಿಶೀಲನೆ, 6 ಲಿಖಿತ ಪರೀಕ್ಷೆಯ ಮಾದರಿ. ಅಧಿಸೂಚನೆಯಲ್ಲಿ ನೀಡಿರುವ ಮಾಹಿತಿಯ ಪ್ರಕಾರ ಒಟ್ಟು ಪ್ರಶ್ನೆಗಳು 100, ಒಟ್ಟು ಅಂಕಗಳು 100. ಪರೀಕ್ಷಾ ಅವಧಿ 90 ನಿಮಿಷ. ಹುದ್ದೆಗಳ ಹಂಚಿಕೆ ಈ ಕೆಳಗಿನಂತಿದೆ. ಕಲ್ಯಾಣ ಕರ್ನಾಟಕ ಒಟ್ಟು 596 ಹುದ್ದೆಗಳು. ಉಳಿದ ಕರ್ನಾಟಕ ಅಥವಾ ನಾನ್ ಕಲ್ಯಾಣ ಕರ್ನಾಟಕ ಒಟ್ಟು 395 ಹುದ್ದೆಗಳು.